ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ರಾಜ್ಯಕಾಂಡದ ಉತ್ತರಾರ್ಧ ಈಗ ನಡೆದಿದೆ. ಆ ಉತ್ತರಾರ್ಧದಲ್ಲಿ 16ನೇ ಸರ್ಗ ಮುಕ್ತಾಯಗೊಂಡಿತ್ತು. 16ನೇ ಸರ್ಗದಲ್ಲಿ ರಾಮ ತನ್ನ 3 ಸಹೋದರರು ಲವಕುಶರು ಅನ್ನುವಂಥ ಮಕ್ಕಳು ಅವರನ್ನ ಕೂಡಿಸಿಕೊಂಡು ರಾಜನೀತಿಯನ್ನು ಉಪದೇಶ ಮಾಡಿದ್ದನ್ನು ನಾವು ಶ್ರವಣ ಮಾಡಿದ್ವಿ. 17ನೇ ಸರ್ಗ ಈಗ ಏನಿದೆ ಇದರಲ್ಲಿ ರಾಮನ ಮೊಮ್ಮಕ್ಕಳ ಮದುವೆ ನಡೆದಿರುವ ವರ್ಣನೆ ಇದೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಈ 4ವರಿಗೆ 8 ಜನ ಮಕ್ಕಳು ಜನಿಸಿದ್ರು. ಆ 8 ಜನ ಮಕ್ಕಳಲ್ಲಿ 6 ಜನ ಮಕ್ಕಳು ಬೇರೆ ದೇಶಗಳಲ್ಲಿ ರಾಜ್ಯಾಭಿಷೇಕ ಮಾಡಿಕೊಂಡಿದ್ರು ಈಗಾಗಲೇ. ಅದು ಈ ಹಿಂದೆ ಈಗಾಗಲೇ ನಮ್ಮ ಶ್ರವಣ ಪಥಕ್ಕೆ ಬಂದಿತ್ತು. ಲವಕುಶರು ಮಾತ್ರ ರಾಮನ ಬಳಿಯೇ ಇದ್ರು. ಅವರಿಗೂ ಕೂಡ ಸಮೀಪದಲ್ಲೇ ಪಟ್ಟಾಭಿಷೇಕ ಮಾಡಿದ್ದ, ಆದರೆ ರಾಮನ ಬಳಿಗೆ ಇದ್ರು ಅಂತ ಬಂದಿತ್ತು. ಅದರಲ್ಲಿ ಕುಶನ ಮಗಳು ಹೇಮ ಅಂತ ಅವಳಿಗೆ ಸ್ವಯಂವರ ನಡೆದಿದ್ರು ವರ್ಣನೆ ಈಗ. ಒಟ್ಟಾರೆ ರಾಮನಿಗೆ 144 ಜನ ಮೊಮ್ಮಕ್ಕಳು. 144 ಜನ ಮೊಮ್ಮಕ್ಕಳು. ಇದು ಆನಂದ ರಾಮಾಯಣದ ಪ್ರಕಾರ, ವಾಲ್ಮೀಕಿ ರಾಮಾಯಣದ ಪ್ರಕಾರ ಅಲ್ಲ. ಅದು ತನ್ನ ಸಾಮ್ರಾಜ್ಯದೊಳಗೆ ತನ್ನದೇ ಆದ ಸಾಮ್ರಾಜ್ಯದೊಳಗೆ ಒಂದು ಭಾಗ ಅವರಿಗೂ ಪಟ್ಟಾಭಿಷೇಕ ಮಾಡಿಕೊಟ್ಟಿದ್ದ. ಈ ಇಡೀ ಸಪ್ತದ್ವೀಪಗಳಿಂದ ಕೂಡಿದ ಭೂಮಿಯನ್ನ ತಾನು ಸಾಮ್ರಾಟನಾಗಿ ಸಪ್ತದ್ವೀಪಾಧಿಪತಿಯಾಗಿ ಆಳ್ತಿದ್ದ. ಅದರಲ್ಲಿ ಒಂದು ಭಾಗ ಈ ಭರತಖಂಡ, ಇದನ್ನ ಭರತನಿಗೆ ಒಪ್ಪಿಸಿಕೊಟ್ಟಿದ್ದ. ಮತ್ತೆ ಜಂಬೂ ದ್ವೀಪವನ್ನ ಕುಶನಿಗೆ ಒಪ್ಪಿಸಿಕೊಟ್ಟಿದ್ದ ಅಂತ ಹಿಂದೆ ಹೇಳಿದ ನೆನಪು. ಒಬ್ಬೊಬ್ಬ ಎಲ್ಲಾ ಮಕ್ಕಳಿಗೂ ರಾಜ್ಯದ ವ್ಯವಸ್ಥೆ ಮಾಡಿದೆ. 8 ಜನ ಮಕ್ಕಳಿಗೂ, ಲಕ್ಷ್ಮಣ, ಭರತ, ಶತ್ರುಘ್ನ ಅವರೆಲ್ಲರಿಗೂ ಇಬ್ಬಿಬ್ಬರು ಮಕ್ಕಳು. ಅವರೆಲ್ಲರಿಗೂ ಇಬ್ಬಿಬ್ಬರು ಪತ್ನಿಯರು. ಅವ್ರದೆಲ್ಲ ಮದುವೆಯ ವರ್ಣನೆ ಮತ್ತೆ ಅವರು ಎಲ್ಲಿ ರಾಜ್ಯಭಾರ ಮಾಡ್ತಿದ್ರು ಒಂದು ವರ್ಣನೆ ಎಲ್ಲ ಬಂದಿತ್ತು. ಲವಾಕುಶರಿಗೆ ತನ್ನ ಸಮೀಪದಲ್ಲೇ ಇದ್ದಂಥ ಸಾಮ್ರಾಜ್ಯವನ್ನ ಒಪ್ಪಿಸಿಕೊಟ್ಟಿದ್ದ ಅಂತ ಬಂದಿತ್ತು. ಅದರಲ್ಲಿ ಕುಶನ ಮಗಳು ಹೇಮ ಅಂತ ಅವಳ ಸ್ವಯಂವರ ಇದು. ಅಯೋಧ್ಯೆಯಲ್ಲಿ ಆ ಸ್ವಯಂವರ ನಡೆಯಿತು. ಎಲ್ಲಾ ರಾಜರು ನಾನಾ ದ್ವೀಪಗಳಿಂದ ಅಲ್ಲಿಗೆ ಬಂದರು. ನಾನಾ ರೀತಿಯಾಗಿ ಅವರು ಅಲಂಕರಿಸಿಕೊಂಡಿದ್ರು. ಮುನಿಗಳು, ಗಂಧರ್ವರು, ದೇವತೆಗಳು ಕೂಡ ಅಲ್ಲಿಗೆ ಬಂದರು. ಈ ನಡುವೆ ಆ ಹೇಮ ಅಲಂಕಾರ ಭೂಷಿತಳಾಗಿ ಸಭೆಗೆ ಬಂದು ಪಲ್ಲಕ್ಕಿಯನ್ನು ಏರಿ ಅವಳು ಬರ್ತಾ ಇದ್ದುದನ್ನ ಆ ರಾಜಕುಮಾರರು, ರಾಜರೆಲ್ಲ ನೋಡಿದರು. ಸಂಭಿನ್ನಾಸೆ ಮೃತಾಸ್ತರ್ವೇ, ಅವಳು ಬರ್ತಾ ಇರೋದನ್ನು ನೋಡಿ ಅವರೆಲ್ಲ ಆಕರ್ಷಿತರಾದರು. ಅವಳ ಕಡೆಗೆ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಹೀಗೆ ಎಲ್ಲ ರಾಜರು ನೋಡ್ತಿದ್ದಾಗ ಅವಂತಿ ರಾಜನ ಮಗ ಚಿತ್ರಾಂಗದ ಅಂತನ್ನುವನೊಬ್ಬ ಅಲ್ಲಿಗೆ ಬಂದು ಆ ಸಭೆಯಿಂದ ಆ ಹೇಮಾಳನ್ನು ಅಪಹಾರ ಮಾಡಿಬಿಟ್ಟ. ಜಹಾರ ಕುಶಾತ್ಮಜಾಂ ಮೋಹನಾಸ್ತ್ರೇಣ ಸಕಲಾನ್ ವೀರಾನ್ ಕೃತ್ವ ಅತಿ ವಿಮೋಹಿತಾನ್. ಆ ಸಭೆಯಲ್ಲಿದ್ದವರ ಮೇಲೆಲ್ಲ ಮೋಹನಾಸ್ತ್ರವನ್ನು ಪ್ರಯೋಗ ಮಾಡಿದ. ಅವರೆಲ್ಲ ತಮ್ಮ ಎಚ್ಚರವನ್ನು ಕಳ್ಕೊಂಡಂತಹ ಸಂದರ್ಭವನ್ನು ಸಾಧಿಸಿ ಆಕೆಯನ್ನು ಅಪಹಾರ ಮಾಡಿಬಿಟ್ಟ. ಈ ರಾಮಾದಿಗಳು ಬೇರೆ ಯಾವುದೋ ಕಾರ್ಯದಲ್ಲಿ ವ್ಯಕ್ತರಾಗಿದ್ದರು, ಅಥವಾ ಕೆಲವರಿಗೆ ಇದು ಗೊತ್ತಿದ್ರು ಕೂಡ ನಿರ್ಲಕ್ಷ್ಯ ಮಾಡಿದ್ದಿರಬೇಕು. ಅದಕ್ಕಾಗಿ ಅಪಹಾರ ಮಾಡಿಬಿಟ್ಟ. ದೃಷ್ಟ ಕಾರ್ಯಾಂತರ ವ್ಯಗ್ರಾನ್ ರಾಮಾದೀನ್ ವೇಗವತ್ತರ, ಕಾರ್ಯಾಂತರದಲ್ಲಿ ಅವರೆಲ್ಲ ವ್ಯಗ್ರರಾಗಿದ್ದರು. ನಗರದ ಹೊರಗಡೆ ಹೋಗಿ ನಗರದಿಂದ ಸುಮಾರು 3 ಮೈಲಿನಷ್ಟು ದೂರ ನಿಂತ್ಕೊಂಡ. ಅವನು ಮನಸ್ಸು ಮಾಡಿದ್ರೆ ಅವಳನ್ನ ಆ ರಥದಲ್ಲೇ ಕೂಡಿಸ್ಕೊಂಡು ತನ್ನ ನಗರಕ್ಕೆ ಕರ್ಕೊಂಡು ಹೋಗಿ ಬಿಡ್ಬೋದಿತ್ತು. ಆದ್ರೆ ಆಲೋಚನೆ ಮಾಡಿದ, ನಾನು ಕಳ್ಳನಂತೆ ಅವಳನ್ನ ಯಾಕೆ ಅಪಹಾರ ಮಾಡ್ಕೊಂಡು ಹೋಗಬೇಕು, ನನ್ನ ಪರಾಕ್ರಮವನ್ನು ಇವರಿಗೆಲ್ಲ ತೋರಿಸಿ ಇವಳನ್ನ ಮದುವೆ ಆಗ್ತೇನೆ ಅಂತ ಆಲೋಚನೆ ಮಾಡಿ ಅಲ್ಲೇ ನಿಂತ್ಕೊಂಡ. ಆಗ ಆ ಅಯೋಧ್ಯ ನಗರದಲ್ಲಿ ದೊಡ್ಡ ಕೋಲಾಹಲ ಎದ್ದಿತ್ತು. ಉಗ್ರಬಾಹುವಿನ ಮಗನಾದಂಥ ಆ ಚಿತ್ರಾಂಗದನ್ನು ಅವಳನ್ನು ಅಪಹಾರ ಮಾಡಿದ್ದಾನೆ ಅಂತ ಸುದ್ದಿ ಎಲ್ಲ ಕಡೆ ಹಬ್ಬಿತು. ಆ ರಾಜರೆಲ್ಲ ಅಯೋಧ್ಯ ನಗರದಿಂದ ಹೊರಗೆ ಬಂದರು ಮತ್ತು ಆ ಚಿತ್ರಾಂಗದನ ಜೊತೆ ಸಮರವನ್ನು ಪ್ರಾರಂಭ ಮಾಡಿದರು. ಉಗ್ರಬಾಹುನು ಅಲ್ಲೇ ಇದ್ದ. ತನ್ನ ಮಗನ ಪರಾಕ್ರಮವನ್ನು ನೋಡ್ಲಿಕ್ಕಾಗಿ ಆತ ಒಂದು ಸ್ಥಳದಲ್ಲಿ ನಿಂತ್ಕೊಂಡಿದ್ದ. ರಾಜರೆಲ್ಲ ಆತನ ಆ ಚಿತ್ರಾಂಗದನ ರಥವನ್ನ ಸುತ್ತುವರೆದರು. ನಾನಾ ಥರದ ಬಾಣಗಳನ್ನ ಅವನ ಮೇಲೆ ಪ್ರಯೋಗ ಮಾಡಿದರು. ಆತ ಅವ್ರ ಮೇಲೆ ವಾಯವ್ಯಾಸ್ತ್ರ ಪ್ರಯೋಗ ಮಾಡಿ ಅವರನ್ನೆಲ್ಲ ಆಕಾಶದಲ್ಲಿ ತಿರುಗುವಂತೆ ಮಾಡಿದ, ಅವರಿಗೆ ಭ್ರಾಂತಿ ಆಗುವಂತೆ ಮಾಡಿದ. ನಿಜಬಾಣೆ ಯೂಪಕೇತು ಚಕಾರ ವಿರಥಂ ಕ್ಷಣಾತ್. ಶತ್ರುಘ್ನನ ಮಗ ಯೂಪಕೇತು ಅಂತಿದ್ದ,
ಆ ಯೂಪಕೇತುವಿನ ಮೇಲೆ ಬಾಣಪ್ರಯೋಗ ಮಾಡಿ ಯೂಪಕೇತುವಿನ ರಥವನ್ನು ಹಾಳುಗೆಡವಿದ ಆ ಚಿತ್ರಾಂಗದ. ಸುಬಾಹು ಅಂತ ಮತ್ತೊಬ್ಬ ಶತ್ರುಘ್ನನ ಮಗ, ಅವನನ್ನು ರಥಹೀನನನ್ನಾಗಿ ಮಾಡಿದ. ಮುಂದೆ ಪುಷ್ಕರ ಮತ್ತು ತಕ್ಷಕ ಅಂತ ಇವರಿಬ್ಬರು ಭರತನ ಮಕ್ಕಳು, ಅವರಿಬ್ಬರನ್ನು ಕೂಡ ರಥಹೀನರನ್ನಾಗಿ ಮಾಡಿದ. ಮುಂದೆ ಚಿತ್ರಕೇತು, ಅಂಗದ, ಅವರಿಬ್ಬರು ಲಕ್ಷ್ಮಣನ ಮಕ್ಕಳು. ಅವರು ಯುದ್ಧ ಮಾಡ್ಲಿಕ್ಕೆ ಹೋಗಿ ಆ ಚಿತ್ರಾಂಗದನ ಎದುರಿಗೆ ವಿಫಲರಾದರು. ಜ್ಞಾತ್ವಾತ್ ತಪಸ ಫಲಂ ಲವಶ್ಚಿಚ್ಛೇದ ಬಾಣೋಭೈಹಿ ತದ್ಧನುರ್ ದಿವ್ಯಮುತ್ತಮಂ. ಆಗ ಲವ ಅಲ್ಲಿ ಮುಂದೆ ಯುದ್ಧಕ್ಕೆ ಬಂದ. ಲವನಿಗೆ ಮತ್ತು ಉಗ್ರಬಾಹುವಿನ ಮಗನಾದ ಚಿತ್ರಾಂಗದ ನಡುವೆ ಭಯಂಕರವಾದಂಥ ಯುದ್ಧ ನಡೀತು. ಉಗ್ರಬಾಹು ತಾನೂ ಕೂಡ ರಥವನ್ನು ಏರಿ ತನ್ನ ಮಗನ ಸಹಾಯಕ್ಕೆ ಬಂದ. ಆ ಲವನ ಮೇಲೆ ಬಾಣಪ್ರಯೋಗ ಮಾಡಿ ಅವನನ್ನು ಮೂರ್ಛಿತನಾಗಿ ಮಾಡಿಬಿಟ್ಟ. ಲವ ಮೂರ್ಛಿತವಾದಾಗ ಎಲ್ಲ ಕಡೆ ಹಾಹಾಕಾರ ಎದ್ದಿತು. ಆಗ ಆ ವಧುವಿನ ತಂದೆ ಆದಂಥ ಕುಶ ತಾನೇ ಮುಂದೆ ಬರಬೇಕಾಯ್ತು. ಮುಂದೆ ಬಂದದ್ದನ್ನು ನೋಡಿ ಅಂಗದಾದಿಗಳು, ಅಂಗದ, ಚಿತ್ರಕೇತು ಇವರೆಲ್ಲ ಲಕ್ಷ್ಮಣನ ಮಕ್ಕಳು, ಅವರು ಕುಶನಿಗೆ ಸಹಾಯ ಮಾಡಲಿಕ್ಕಾಗಿ ಆತನ ಬೆಂಗಾವಲಿನವರಾಗಿ ಯುದ್ಧಕ್ಕೆ ಮುಂದುವರೆದರು. ಉಗ್ರಬಾಹುವಿನ ಮೇಲೆ ಮೊದಲು ಆಕ್ರಮಣ ಮಾಡಿದ ಕುಶ, ಅವನ ರಥವನ್ನು ನಾಶ ಮಾಡಿದ. ಉಗ್ರಬಾಹುವನ್ನು ಬಂಧನದಲ್ಲಿ ಕರೆದುಕೊಂಡು ಬಂದು ರಾಮನೆದುರಿಗೆ ಸಮರ್ಪಣೆ ಮಾಡಿದ. ರಾಮ ಅವನನ್ನು ಬಿಡುಗಡೆ ಮಾಡ್ತಿದ್ದ. ಜ್ಞಾತ್ವಾತಂ ಸುಹೃದಂ, ಈತ ನಮ್ಮ ಸ್ನೇಹಿತ, ಈತನನ್ನು ಬಂಧನದಲ್ಲಿ ಇಡುವುದು ಬೇಡ ಅಂತ ಆಲೋಚನೆ ಮಾಡಿ ಅವನನ್ನು ಬಿಡುಗಡೆ ಮಾಡ್ತಿದ್ದ. ರಾಮಸ್ತಂ ಮೋಚಯಾಮಾಸ ಮತ್ವಾತಂ ಸುಹೃದಂ ವರಂ ತದಾ ರಾಮೋ ವಿಜಯಿನೇ ಕಂಕಣಂ ಮುನಿನಾ ಅರ್ಪಿತಂ ದದೌ ಕುಶಾಯ. ರಾಮ ಕುಶನಿಗೆ ಒಂದು ಕಂಕಣವನ್ನು ಅರ್ಪಣೆ ಮಾಡಿದ. ಹಿಂದೆ ಅಗಸ್ತ್ಯ ಋಷಿಗಳು ರಾಮನಿಗೆ ಕಂಕಣವನ್ನು ಕೊಟ್ಟಿದ್ರು, ಕೈಗೆ ಹಾಕೊಳ್ಳುವಂಥ ಕಡಗವನ್ನು ಅಂತ ಬಂದಿತ್ತು. ಅದನ್ನ ಕುಶನ ಪರಾಕ್ರಮಕ್ಕೆ ಮೆಚ್ಚಿ ರಾಮ ಅವನಿಗೆ ಕೊಟ್ಟುಬಿಟ್ಟ. ಕುಶ ಆಗ ಅಲ್ಲೇ ಇರುವಂತಹ ಅಗಸ್ತ್ಯ ಮುನಿಯನ್ನು ಕೇಳಿದ, ಈ ಕಂಕಣ ನಿಮಗೆ ಯಾವಾಗ ಸಿಕ್ತು? ನಮ್ಮ ತಂದೆಗೆ ಇದನ್ನು ನೀವು ಕೊಟ್ಟರಂತೆ, ತಂದೆ ನನಗೆ ನನ್ನ ಪರಾಕ್ರಮಕ್ಕೆ ಮೆಚ್ಚಿ ಇದನ್ನು ಈಗ ಕೊಟ್ಟಿದ್ದಾನೆ, ಈ ಸಂದರ್ಭದಲ್ಲಿ ನಿಮಗಿದು ಯಾವಾಗ ಸಿಕ್ಕಿತು? ಆಗ ಆ ಮುನಿ ಕುಶನಿಗೆ ಅದರ ಕಥೆಯನ್ನು ಹೇಳಿದ. ಹಿಂದೆ ಈ ದೈತ್ಯರಿಗೂ ಮತ್ತು ದೇವತೆಗಳಿಗೆ ಬಲವಾದಂಥ ಯುದ್ಧ ನಡೀತು. ಯುದ್ಧ ನಡೆದಾಗ ರಾಕ್ಷಸರೆಲ್ಲ ಓಡಿ ಹೋಗಿ ಸಾಗರ ಸ್ಥಳದಲ್ಲಿ ಅಡಗಿಕೊಂಡಿತ್ತು. ಆಗ ದೇವತೆಗಳ ಪ್ರಾರ್ಥನೆಯಂತೆ ನಾನು ಆ ಸಾಗರವನ್ನು ಶೋಷಣೆ ಮಾಡಿಬಿಡುವಂಥ ಜವಾಬ್ದಾರಿಯನ್ನು ಹೊತ್ಕೊಂಡೆ. ಸಾಗರದ ಸಮೀಪಕ್ಕೆ ಬಂದು ಅದನ್ನು ನನ್ನ ಅಂಗೈಯಲ್ಲಿ ಇಟ್ಟುಕೊಂಡು ಚಿಲುಕ ಅಂದ್ರೆ ಅಂಗೈ ಚಿಲುಕೀಕ ತಾಂಬೋಧಿ ಅಂತ ಕರೀತಾರೆ ಅಗಸ್ತ್ಯನಿಗೆ. ಇಡೀ ಸಾಗರವನ್ನು ಅಂಗೈಯಲ್ಲಿ ಇಟ್ಕೊಂಡು ಕುಡಿದ ಪರಾಕ್ರಮ ಅವ್ರದ್ದು. ಅದನ್ನು ಕುಡಿದು ಬಿಟ್ಟೆ. ತಥೋ ಲುಪ್ತಾಂ ದ್ವೀಪಯೋರ್ಹಿ ಮರ್ಯಾದಾಂ ಮಧ್ಯವರ್ತಿನೀಂ. ಆಗ ರಾಕ್ಷಸರೆಲ್ಲ ಅಲ್ಲಿದ್ದವರು ಸಿಕ್ಕಿಬಿದ್ರು, ದೇವತೆಗಳು ಅವರನ್ನ ಮುಂದೆ ನಾಶಪಡಿಸಿದ್ರು. ಆ ಕಥೆ ಅಲ್ಲಿಗೆ ಮುಂದುವರಿತು. ಆಗ ಈ ಲುಪ್ತಾಂ ಮರ್ಯಾದಾಂ, ಸಮುದ್ರ, ಪರ್ವತಗಳು, ನದಿ, ಬೆಟ್ಟ ಇವೆಲ್ಲ ನಿಸರ್ಗದ ಒಂದು ಭಾಗ ಇದು. ಅದೆಲ್ಲ ಇಲ್ಲ ಅಂತಾದರೆ ನಿಸರ್ಗದಲ್ಲಿ ಏರುಪೇರಾದೀತು. ಅದಕ್ಕಾಗಿ ಇಂದ್ರ ಮತ್ತೆ ಸಾಗರವನ್ನು ತುಂಬಿಸಿರಿ ಅಂತ ಅಗಸ್ತ್ಯರನ್ನು ಪ್ರಾರ್ಥನೆ ಮಾಡಿದ. ಅಗಸ್ತ್ಯರು ಅವನ ಪ್ರಾರ್ಥನೆಗೆ ಅನುಸಾರವಾಗಿ ತಾವು ಮೂತ್ರ ವಿಸರ್ಜನೆ ಮಾಡಿ ಆ ಸಾಗರವನ್ನು ಮತ್ತೆ ತುಂಬಿಸಿದರು. ಮೂತ್ರವತ್ ಸಾಗರಂ ಭೀಮಂ ಸಜೀವಂ ಮುಕ್ತವಾನಹಂ. ಬರೇ ಸಾಗರದ ನೀರನ್ನಲ್ಲ, ಅದರೊಳಗಿರುವಂಥ ಜೀವ ಜಂತುಗಳ ಸಮೇತವಾಗಿ ಸಾಗರವನ್ನು ಅವರು ತುಂಬಿಸಿದರು. ಆಗ ಆ ಸಾಗರ ಸಂತುಷ್ಟನಾಗಿ ಅಗಸ್ತ್ಯರ ಮಹಿಮೆಗೆ ಮೆಚ್ಚಿ ಅವರಿಗೆ ಈ ಕಂಕಣವನ್ನು ಕೊಟ್ಟಿದ್ದ. ನಾನಾ ರತ್ನದಿಂದ ಕೂಡಿದ್ದಿದ್ದು, ಇದನ್ನು ನಾನು ನಿನ್ನ ತಂದೆಗೆ ಕೊಟ್ಟಿದ್ದೆ. ತನ್ಮುನೇರ್ ವಚನಂ ಶ್ರುತ್ವ ಕುಶಸ್ಥಂ ಪ್ರಾಹವೈ ಪುನಃ. ಕುಶ ಮುಂದೆ ಪ್ರಶ್ನೆ ಮಾಡಿದ, ಆಯಿತು, ಈಗ ನನ್ನ ಪರಾಕ್ರಮದಿಂದಾಗಿ ಉಗ್ರಬಾಹುವನ್ನು ನಾವು ಬಂಧನದಲ್ಲಿಟ್ಟು ಅದೆಲ್ಲ ಕಥೆ ಆಯಿತು. ಲವ ಇನ್ನೂ ಮೂರ್ಛೆ ಹೋಗಿದ್ದಾನೆ, ನನ್ನ ಸಹೋದರ, ಅವನ ಸಂಜೀವನ ಉಪಾಯವನ್ನು ಹೇಳಿ ಅವನನ್ನು ಮತ್ತೆ ನಾವು ಎಚ್ಚರಿಸಬೇಕು, ಅದಕ್ಕೊಂದು ಏನಾದರೂ ಉಪಾಯ ಇದ್ರೆ ಹೇಳಿ. ಆಗ ಅಗಸ್ತ್ಯರು ಹೇಳಿದರು, ಹಿಂದೆ ಇಂಥದೇ ಒಂದು ಸಂದರ್ಭ ಬಂದಾಗ ಮುದ್ಗಲ ಋಷಿ ಆಶ್ರಮದಲ್ಲಿದ್ದಂಥ ಸಂಜೀವಿನಿ ಔಷಧಗಳನ್ನು ಲಕ್ಷ್ಮಣ ತೆಗೆದುಕೊಂಡು ಬಂದಿದ್ದ. ಅದು ಯಾವಾಗಂದ್ರೆ ಭರತ, ಲಕ್ಷ್ಮಣ, ರಾಮ ಇವರೆಲ್ಲ
ವಿವಾಹ ಆದಾಗ ಅವರು ಮಿಥಿಲಾ ನಗರದಿಂದ ಅಯೋಧ್ಯ ನಗರಕ್ಕೆ ಬರುವಾಗ ದಾರಿಯಲ್ಲಿ ಶತ್ರುರಾಜರು ಈ ರಾಮನನ್ನ ದಶರಥನನ್ನ ಅಡ್ಡಗಟ್ಟಿದ್ರು, ತಮಗೆ ಮಿಥಿಲಾದಲ್ಲಿ ಆದಂತಹ ಅವಮಾನವನ್ನು ಸಹಿಸಿಕೊಳ್ಳಿಕ್ಕಾಗದೆ. ಆಗ ಭರತಾದಿಗಳು ಕೆಲವರು ಮೂರ್ಛೆ ಹೋಗಿಬಿಟ್ಟಿದ್ರು. ರಾಮ ಲಕ್ಷ್ಮಣನಿಗೆ ಏನು ಹೇಳಿದ್ದ, ಇಲ್ಲೇ ಸಮೀಪದಲ್ಲಿ ಮುದ್ಗಲ ಋಷಿ ಆಶ್ರಮ ಇದೆ, ಆ ಮುದ್ಗಲ ಋಷಿ ಆಶ್ರಮದಲ್ಲಿರುವಂತಹ ಗಿಡಮೂಲಿಕೆಗಳನ್ನು ತೆಗೆದುಕೊಂಡು ಬಾ, ಆ ಶಿಷ್ಯರಿಗೆ ಅಲ್ಲಿರುವಂಥ ಒಟಗಳಿಗೆ ಹೇಳಿ ಅವರಿಗೆ ಮನವೊಲಿಸಿ ತೆಗೆದುಕೊಂಡು ಬಾ ಅಂತ ಹೇಳಿದ್ದ. ಅದರಂತೆ ಅದನ್ನ ಅಗಸ್ತ್ಯ ಋಷಿ ಅದನ್ನು ನೆನಪು ಮಾಡಿಕೊಂಡ್ರು. ಮುದ್ಗಲಾಶ್ರಮತೋ ವಲ್ಯ ತದಾನೀತಾ ಶುಭಾವಹಾಹ. ಅದರಂತೆ ಈಗಲೂ ಕೂಡ ಮುದ್ಗಲಾಶ್ರಮದಿಂದ ಆ ಸಂಜೀವಿನಿ ಔಷಧವನ್ನು ತರಿಸಿ ನೀನು ಲವನನ್ನ ಎಚ್ಚರಗೊಳಿಸು. ಈಗಲೂ ಲಕ್ಷ್ಮಣನನ್ನು ಕಳಿಸು, ಅಥವಾ ಲಕ್ಷ್ಮಣನನ್ನು ಅಲ್ಲದೆ ಇದ್ರೆ ಹನುಮಂತನನ್ನಾದರೂ ಕಳಿಸು. ಅಥವಾ ತ್ವಂ ಹನುಮಂತಂ ಪ್ರೇಷಯಸ್ವ ಆಶ್ರಮಂ ಮುನೇಹೆ. ಏವಂ ಯಾವತ್ತ ಸ ಮುನಿ ಕಥಯಾಮಾಸ ತಂ ಕುಶಂ. ಹೀಗೆ ಅಗಸ್ತ್ಯ ಕುಶನಿಗೆ ಉಪಾಯ ಹೇಳಿದರು. ಆಗ ಆ ಮಾತನ್ನು ಕೇಳಿ ಹನುಮಂತ ತಾನೇ ಮುಂದೆ ಬಂದ. ಮುದ್ಗಲ ಋಷಿ ಆಶ್ರಮಕ್ಕೆ ಹೋಗಿ ಅಲ್ಲಿಂದ ಆ ಗಿಡಮೂಲಿಕೆಗಳನ್ನು ತಂದ. ಲವ ಮತ್ತು ಲವನ ಸೈನ್ಯ, ಅವನ ಪರಿವಾರ ಇದೆಲ್ಲವೂ ಕೂಡ ಎಚ್ಚೆತ್ತುಕೊಂಡಿತ್ತು ಅದರ ಪ್ರಭಾವದಿಂದಾಗಿ. ಆಗ ಆ ಶಿಷ್ಯ ಗುರುವನ್ನು ಕೇಳಿದ. ಶಿಷ್ಯ ಮತ್ತು ಗುರುವಿನ ನಡುವಿನ ಸಂವಾದ ಇದೆ, ಕಥೆಯಲ್ಲ. ವಿಷ್ಣುದಾಸ ಅಂತ ಶಿಷ್ಯ ಕೇಳಿದ, ಈ ಸಂಜೀವಿನಿ ಅಂತ ಅನ್ನೋದು ಇದು ಸಂಜೀವನ ಪರ್ವತ ಹಿಮಾಲಯದಲ್ಲಿ, ಕೈಲಾಸ ಪರ್ವತದಲ್ಲಿ ಅಂತ ಕೆಲವು ಕಡೆ ಇದೆ, ದ್ರೋಣ ಪರ್ವತ ಅಲ್ಲಿ ಈ ಸಂಜೀವಿನಿ ಔಷಧಿಗಳಿತ್ತು ಅಂತ ಆನಂದ ರಾಮಾಯಣದಲ್ಲಿ ಬಂದಿತ್ತು. ಒಂದೊಂದು ಕಡೆ ಒಂದೊಂದು ರೀತಿಯ ವಿವರಣೆ ಇದೆ. ಅದು ಅಲ್ಲಿರೋದು ಎಲ್ಲರಿಗೂ ಪ್ರಸಿದ್ಧ. ಆದರೆ ಈ ಮುದ್ಗಲ ಋಷಿ ಆಶ್ರಮದಲ್ಲಿ ಈ ಸಂಜೀವಿನಿ ಔಷಧಗಳು ಬಂದಿದ್ದು ಹೇಗೆ? ಹಿಮಾಲಯ ಅಂದರೆ ಎಲ್ಲ ರೀತಿಯಾದ ರತ್ನಗಳಿಗೆ ಔಷಧಗಳಿಗೆ ಆಗರ, ಅದು ಅಲ್ಲಿರೋದೇನು ದೊಡ್ಡ ಆಶ್ಚರ್ಯ ಅಲ್ಲ. ಅದು ಮುದ್ಗಲ ಋಷಿ ಆಶ್ರಮದಲ್ಲಿ ಆ ಗಿಡಮೂಲಿಕೆಗಳು ಬಂದು ಹೇಗೆ? ಮತ್ತು ಇನ್ನೊಂದು ಸಂದೇಹ ಇದೆ. ಲಂಕಾನಗರದಲ್ಲಿ ರಾಮ ದೂತರಾದಂಥ ಹನುಮಂತ ಮೊದಲಾದವರಿಗೂ ರಾಕ್ಷಸರಿಗೂ ಯುದ್ಧ ನಡೆದಿತ್ತು. ಆಗ ಲಕ್ಷ್ಮಣ ಮತ್ತು ಎಷ್ಟೋ ಬಾರಿ ಇಡೀ ಕಪಿಸೈನ್ಯವೆಲ್ಲ ಇಂದ್ರಜಿತನ ಬಾಣಗಳಿಗೆ ತುತ್ತಾಗಿ, ರಾವಣನ ಬಾಣಕ್ಕೆ ತುತ್ತಾಗಿ ಮೂರ್ಛೆ ಹೋಗುವಂಥ ಪ್ರಸಂಗ ತಂದುಕೊಂಡಿತ್ತು. ಆಗ ಜಾಂಬವಂತ ಹಿಮಾಲಯಕ್ಕೆ ಹೋಗಿ ಗಿಡಮೂಲಿಕೆಗಳನ್ನು ತೆಗೆದುಕೊಂಡು ಬಾ ಅಂತ ಹನುಮಂತನಿಗೆ ಹೇಳಿದ್ದ. ಅದು ಹಿಂದೆ ಬಂದದ್ದೇ ಕಥೆ. ಈ ಶಿಷ್ಯನಿಗೆ ಸಂಶಯ ಏನು ಬಂತಂದ್ರೆ, ಲಂಕಾನಗರದಿಂದ ಹಿಮಾಲಯ ಪರ್ವತಕ್ಕೆ ಹೋಗುವಾಗ ಮೊದಲೇ ಮುದ್ಗಲಾಶ್ರಮ ಸಿಗ್ತದೆ. ಮುದ್ಗಲಾಶ್ರಮದಲ್ಲೇ ಆ ಗಿಡಮೂಲಿಕೆ ಇರೋದಾಗಿದ್ರೆ ಹಿಮಾಲಯ ತನಕ ಈತ ಹನುಮಂತ ಹೋಗ್ಬೇಕಾಯ್ತು. ಆಚೆ ಮಧ್ಯದಲ್ಲೇ ತಂದು ಬಿಡಬಹುದಿತ್ತಲ್ಲ. ಅಯೋಧ್ಯೆಯ ಸುತ್ತಮುತ್ತಲೆಲ್ಲೋ ಇತ್ತದು ಮುದ್ಗಲಾಶ್ರಮ. ಮಿಥಿಲಾನಗರದಿಂದ ಅಯೋಧ್ಯೆಗೆ ಬರುವಾಗ ಮಾರ್ಗ ಮಧ್ಯದಲ್ಲೇ ಆ ಮುದ್ಗಲಾಶ್ರಮ ಇತ್ತು. ಹಾಗಾಗಿ ಲಂಕಾನಗರದ ಕಡೆಯಿಂದ, ದಕ್ಷಿಣದ ಕಡೆಯಿಂದ ಉತ್ತರದ ಹಿಮಾಲಯಕ್ಕೆ ಹೋಗಿ ಅದನ್ನು ತರುವಂಥ ಅವಶ್ಯಕತೆ ಏನಿತ್ತು, ಮಧ್ಯದಲ್ಲೇ ಎಲ್ಲೋ ಮುದ್ಗಲಾಶ್ರಮದಲ್ಲಿ ಅದನ್ನು ತರಬಹುದಿತ್ತಲ್ಲ. ಇವೆರಡು ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಮೊದಲನೇದಾಗಿ ಮುದ್ಗಲಾಶ್ರಮದಲ್ಲಿ ಅವು ಬೆಳೆದು ಹೇಗೆ, ಮತ್ತು ಮುದ್ಗಲಾಶ್ರಮದಲ್ಲಿ ಅವು ಇದ್ದವು ಅಂತ ಆದಮೇಲೆ ಹಿಮಾಲಯದಿಂದ ಅದನ್ನು ತರುವಂಥ ಅವಶ್ಯಕತೆ ಏನಿತ್ತು? ಆಗ ರಾಮದಾಸರು ಅಂತ ಗುರುಗಳು ಅದರ ಇತಿಹಾಸವನ್ನು ಹೇಳಿದರು. ಹಿಂದೊಮ್ಮೆ ಗರುಡ ಅಮೃತವನ್ನು ಸ್ವರ್ಗಲೋಕದಿಂದ ತರುವಂಥ ಪ್ರಸಂಗ ಬಂದಿತ್ತು. ಗರುಡನ ತಾಯಿ ವಿನತ ಮತ್ತು ಸರ್ಪಗಳ ತಾಯಿ ಕದ್ರು, ಅವರಿಬ್ಬರಿಗೆ ಯಾವುದೋ ಒಂದು ಕಾರಣದಿಂದ ಸ್ಪರ್ಧೆ ಏರ್ಪಟ್ಟಿತ್ತು. ಆ ವಿನತ ಕದ್ರುವಿನ ದಾಸಿ ಆಗುವಂಥ ಪ್ರಸಂಗ ಬಂದಿತ್ತು ಆ ಸ್ಪರ್ಧೆ ನಿಯಮಕ್ಕನುಸಾರವಾಗಿ. ಈ ಗರುಡ ಸರ್ಪಗಳನ್ನು ಕೇಳಿದ್ದ, ನಮ್ಮ ತಾಯಿ ನಿಮ್ಮ ತಾಯಿಗೆ ದಾಸಿಯಾಗಿದ್ದಾಳೆ, ಅವಳನ್ನು ಬಿಡಿಸಬೇಕಾದ್ರೆ ಏನು ಮಾಡಬೇಕು? ಅವುಗಳಿಗೆ ಅಮೃತ ಕುಡಿಬೇಕು ಅಂತ ಅಪೇಕ್ಷೆ ಬಂದಿತ್ತು. ಅಮೃತವನ್ನು ತೆಗೆದುಕೊಂಡು ಬಾ, ನಾವು ನಿಮ್ಮ ತಾಯಿಯನ್ನು ಬಿಡುಗಡೆ ಮಾಡ್ತೇವೆ ಅಂತ ಅವು ಹೇಳಿದ್ದವು. ಅದರಂತೆ ಈತ ಸ್ವರ್ಗಲೋಕಕ್ಕೆ ಹೋದ. ಆ ಸ್ವರ್ಗಲೋಕಕ್ಕೆ ಹೋಗಿ ಆ ದೇವತೆಗಳನ್ನೆಲ್ಲ ಸೋಲಿಸಿದ, ಅಮೃತವನ್ನು ತೆಗೆದುಕೊಂಡು ಬಂದಿದ್ದ. ಬರುವಾಗ ಕಲಶವನ್ನು ತನ್ನ ಮುಖದಲ್ಲಿ ಹಿಡ್ಕೊಂಡು ಬರುವಾಗ ಕಲಶ ಉದ್ವೇಗ, ಕಲಶ ತುಂಬಿ ತೂಗ್ತಾ ಇತ್ತು. ತೂಕಿದಾಗ ಕೆಲವು ಹನಿಗಳು ಕೆಳಗೆ ಬಿದ್ದು, ಕಲಶೋದ್ವೇಗಾತ್ ಬಿಂದುಸ್ತತ್ರಾಪತ ಪುರ ದಧ್ಯೇತೋ ಮುದ್ಗಲಸ್ಯಾಪಿ ಮುನೇ ತಪಪ್ರಭಾವತಃ. ಆ ಅಮೃತದ ಹನಿಗಳು ಬಿದ್ದ ಕಾರಣಕ್ಕಾಗಿ ಮತ್ತು ಸ್ವಯಂ ಮುದ್ಗಲ ಋಷಿಯ ತಪಸ್ಸಿನ ಮಹಿಮೆಯಿಂದ ಕೂಡ, ಮುದ್ಗಲ ಋಷಿ ಆಶ್ರಮ ಪರಿಸರದಲ್ಲೇ ಅವು ಬಿದ್ದು ಅಮೃತದ ಮಹಿಮೆಯೂ ಇತ್ತು ಮತ್ತು ಮುದ್ಗಲ ಋಷಿಯ ತಪಸ್ಸಿನ ಶಕ್ತಿಯೂ ಅಂಥದ್ದಿತ್ತು. ಅದಕ್ಕಾಗಿ ಅಲ್ಲಿ ಆ ಗಿಡಮೂಲಿಕೆಗಳು ಹುಟ್ಟಿದವು. ಇದು ಅವು ಹುಟ್ಟಿದ ಕಥೆ. ಇನ್ನು ಜಾಂಬವಂತನಿಗೆ ಆ ಮುದ್ಗಲಾಶ್ರಮದಲ್ಲಿ ಆ ಗಿಡಮೂಲಿಕೆಗಳು ಇದ್ದದ್ದು ಗೊತ್ತಿರಲಿಲ್ಲ. ಅವನಿಗೆ ಗೊತ್ತಿದ್ದದ್ದು ಹಿಮಾಲಯದಲ್ಲಿ. ಜಾಂಬವಂತ ಬಹಳ ಹಳೆಯ ವ್ಯಕ್ತಿಯೇ, ರಾಮಾಯಣದ ಕಾಲದ ವ್ಯಕ್ತಿ ಆತ.
ಅವನಿಗೆ ಭೂಲೋಕದ ಎಲ್ಲ ಕಡೆ ಪರಿಚಯ ಇದ್ದಿರಬೇಕು, ಎಲ್ಲ ದ್ವೀಪಗಳ ಪರಿಚಯವೂ ಇದ್ದಿರಬೇಕು. ಹಿಮಾಲಯದಲ್ಲಿ ಅಂಥ ಗಿಡಮೂಲಿಕೆಗಳು ರತ್ನಗಳು ಇರೋದೆಲ್ಲ ಪ್ರಸಿದ್ಧವಾದ ವಿಚಾರ ಆತನಿಗೆ ಗೊತ್ತಿರ್ತದೆ. ಹನುಮಂತನನ್ನು ಕಳಿಸಿದ ಅಲ್ಲಿ ಹೋಗಿ ತಗೊಂಡು ಬಾ ಅಂತ. ಆದರೆ ಮುದ್ಗಲಾಶ್ರಮದಲ್ಲಿ ಅಮೃತ ಬಿದ್ದು ಅಲ್ಲಿ ಹುಟ್ಟಿದ ವಿಚಾರ ಹೆಚ್ಚು ಪ್ರಖ್ಯಾತ ಆಗಿರ್ಲಿಕ್ಕಿಲ್ಲ. ಅದಕ್ಕಾಗಿ ಆತನಿಗೆ ಗೊತ್ತಿರಲಿಲ್ಲ. ಹನುಮಂತ ಈ ಕಾರಣದಿಂದಾಗಿ ಲಂಕಾನಗರದಿಂದ ಮುದ್ಗಲಾಶ್ರಮಕ್ಕೆ ಹೋಗದೇನೆ ಅದರ ಹಿಮಾಲಯ ಪರ್ವತದಿಂದಲೇ ಅದನ್ನು ತರಬೇಕಾಯಿತು. ಇದು ಇನ್ನೊಂದು ಕಥೆ. ಹಿಮಾಲಯ ಪರ್ವತ ಅಥವಾ ಅದನ್ನು ದ್ರೋಣಾಚಲ ಅಂತ ಹೇಳ್ತಾರೆ. ಕೈಲಾಸ ಅಂತ ಒಂದು ಕಡೆ ಇದೆ, ರಾಮಾಯಣದ ವಂಶ ಕೈಲಾಸ ಅಂತ ಇರಬೇಕು, ಇಲ್ಲಿ ದ್ರೋಣಾಚಲ ಅಂತಿದೆ. ಅದು ಹಿಮಾಲಯ ಪರ್ವತದ ಅನೇಕ ಶಿಖರಗಳಲ್ಲಿ ಒದ್ದಿದ್ದಿರಬೇಕು, ಬೇರೆ ಏನಲ್ಲ ಅದು ನನ್ನ ಆಲೋಚನೆಯಂತೆ. ಇದಾನೀಂ ಶೃಣು ಶಿಷ್ಯತ್ವಾಂ ಶುಭಾಂ ತಾಂ ಪ್ರಾಕ್ತನೀಂ ಕಥಾಂ. ಇನ್ನು ಹಿಂದಿನ ಕಥೆಯನ್ನು ಹೇಳ್ತೇನೆ ಕೇಳೋದು. ಲವ ಬದುಕಿದ, ಆಯ್ತು ಮುಂದೇನಾಯ್ತು, ಸ್ವಯಂವರದ ಕಥೆ ಇತ್ಯಾದಿಗಳೆಲ್ಲ, ಅದು ಮುಂದೇನಾಯ್ತು ಅದನ್ನು ಹೇಳ್ತೇನೆ ಕೇಳು ಅಂದ್ರೆ ಅವರು. ಲವ ಆ ಹನುಮಂತನ ಪರಾಕ್ರಮದ ಮಹಿಮೆಯಿಂದಾಗಿ ಎದ್ದು ಕುಳಿತುಕೊಂಡ. ರಾಮನಿಗೂ ಬಹಳ ಸಂತೋಷ ಅನಿಸ್ತು. ಲವನನ್ನು ಆಲಿಂಗನ ಮಾಡಿಕೊಂಡ. ರಾಮ ಆ ಹನುಮಂತನಿಗೂ ಕೂಡ ಪಾರಿತೋಷಕವಾಗಿ 2 ಕಂಕಣಗಳನ್ನು ತೊಡಿಸಿದ. ಈ ಕಂಕಣಗಳು ಎಲ್ಲಿಂದ ಬಂದವು ಅಂತ ಮಾಹಿತಿ ಇಲ್ಲ. ಲವನಿಗೆ ಕುಶನಿಗೆ ಕೊಟ್ಟದ್ದೇನಿದೆ ಅದು ಅಗಸ್ತ್ಯ ಕೊಟ್ಟದ್ದು, ಇದು ರಾಮ ತಾನಾಗೇ ಕೊಟ್ಟಿದ್ದಿರಬೇಕು. ತಥೋ ಲವಾಯ ರಾಮ ತ್ವಂ ಅಪರಂ ಕಂಕಣಂ ವರಂ. ಮತ್ತೊಂದು ಕಂಕಣವನ್ನು ಲವನಿಗೆ ಕೊಟ್ಟ ರಾಮ. ಕುಶನಿಗೆ ಈಗಾಗಲೇ ಒಂದು ಕೊಟ್ಟಿದ್ದ, ಅಗಸ್ತ್ಯನ ಮೂಲಕ ಬಂದಂಥ ಕಂಕಣವನ್ನು. ಲವನಿಗೆ ಮತ್ತೊಂದು ಕಂಕಣವನ್ನು ಅಗಸ್ತ್ಯ ರಾಮ ಕೊಟ್ಟ, ಅದು ಅಗಸ್ತ್ಯನಿಂದಲೇ ಬಂದದ್ದೇ. ಆದರೆ ಅದರ ಹಿನ್ನೆಲೆ ಸ್ವಲ್ಪ ಬೇರೆ ಇತ್ತು. ಲವ ಆಗ ಅಗಸ್ತ್ಯನನ್ನು ಕೇಳಿದ, ಈ ಕಂಕಣ ಎಲ್ಲಿಂದ ಬಂತು, ಇದ್ರ ಕಥೆಯನ್ನು ಹೇಳು. ಕುಶನಿಗೆ ಸಿಕ್ಕ ಕಂಕಣ ಏನಿತ್ತು ಅಗಸ್ತ್ಯರ ಮೂಲಕವೇ ಬಂದದ್ದು, ಸಮುದ್ರನ ಪಾರಿತೋಷಕ, ಅದು ಸಮುದ್ರ ರಾಜನ ಪಾರಿತೋಷಕ. ಲವನಿಗೆ ಬಂದದ್ದು ಎಲ್ಲಿಂದ ಅಂದರೆ ಇದು ಶ್ವೇತ ಮಹಾರಾಜನಿಂದ ಬಂದದ್ದು. ಶ್ವೇತ ಮಹಾರಾಜನ ಕಥೆ ತಾತ್ಪರ್ಯ ನಿರ್ಣಯದಲ್ಲಿ ಮತ್ತು ವಾಲ್ಮೀಕಿ ರಾಮಾಯಣದಲ್ಲಿ ನಾವು ಕೇಳಿದ್ವಿ. ತನ್ನ ಶವದ ಮಾಂಸವನ್ನು ತಾನು ತಿಂತಿದ್ದ ಅಂತ. ಆ ಮಹಾರಾಜನ ಕಥೆ ಹಿಂದೆ ಇಲ್ಲಿ ಬಂದಿರಲಿಲ್ಲ. ಆನಂದ ರಾಮಾಯಣದಲ್ಲಿ ಆ ಕಥೆ ಇಲ್ಲ ಅಂತ ಕೂಡ ನಾನು ತಿಳ್ಕೊಂಡಿದ್ದೆ. ಆದರೆ ಆನಂದ ರಾಮಾಯಣದ ರಾಜ್ಯಕಾಂಡದ ಉತ್ತರಾರ್ಧದಲ್ಲಿ 17ನೇ ಸರ್ಗದಲ್ಲಿ ಈ ಭಾಗದಲ್ಲಿ ಅದು ಬಂದಿದೆ. ಆಗ ಅಗಸ್ತ್ಯರು ಹೇಳಿದರು, ಒಮ್ಮೆ ನಾನು ದಂಡಕಾರಣ್ಯದಲ್ಲಿ ಸಂಚಾರ ಮಾಡ್ತಿದ್ದೆ, ಒಂದು ಸರೋವರದಲ್ಲಿ ಸ್ನಾನ ಮಾಡಬೇಕು ಅಂತ ಬಂದೆ, ನಿತ್ಯ ವಿಧಿಯನ್ನು ಮಾಡಬೇಕು ಅಂತ. ಆಗ ಆಕಾಶದಿಂದ ಒಬ್ಬ ಸ್ವರ್ಗದ ನಿವಾಸಿ ಬಂದಿಳಿದ ವಿಮಾನದಲ್ಲಿ. ಆತನ ಸುತ್ತಲೂ 100 ಜನ ಸ್ತ್ರೀಯರು ಆತನಿಗೆ ಸೇವಕಿಯರಾಗಿ ಆತನ ಪರಿವಾರದವರಾಗಿದ್ದರು. ದಿವ್ಯವಾದ ಮಾಲ್ಯಗಳನ್ನು ಮತ್ತು ಆಭರಣಗಳನ್ನೆಲ್ಲ ಆತ ತೊಟ್ಕೊಂಡಿದ್ದ. ಸರೋವರದ ಸಮೀಪಕ್ಕೆ ಬಂದ. ಅಲ್ಲೊಂದು ಶವ ಹೊರಗೆ ಬಂದು ಇತ್ತು. ಶ್ರೇಷ್ಠಂ ಸ್ಫುರಿತಂ ಹಿ ಭಯಂಕರಂ. ಶವ ಅಂದ್ರೆ ಭಯಂಕರನೇ, ಆದರೂ ಸ್ಫುರಿತಂ, ಅದು ಕೊಳತಿರ್ಲಿಲ್ಲ, ಸ್ವಚ್ಛವಾದಂಥ ಸ್ಥಿತಿಯಲ್ಲಿತ್ತು, ದುರ್ಗಂಧ ಇತ್ತು. ಆದ್ರೂ ದುಷ್ಟಂ ಪ್ರಾಪ್ತಂ ತತ್ಸರಸಸ್ತಟಂ. ದುಷ್ಟಂ ಅಂತಿದೆ, ಕೊಳತಿತ್ತು ಅಂತ ಅರ್ಥ ಮಾಡ್ಬೋದು ಏನೋ ಅದಕ್ಕೆ. ಹಿಂದೆ ಆನಂದ ರಾಮಾಯಣ, ವಾಲ್ಮೀಕಿ ರಾಮಾಯಣದಲ್ಲಿ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಬಂದಂಥದ್ದು ಕೊಳತಿರ್ಲಿಲ್ಲ, ಪ್ರತಿನಿತ್ಯ ಅದು ಮತ್ತೆ ನವೀನ ಆಗ್ತಿತ್ತು. ಆತ ವಿಮಾನದಿಂದ ಕೆಳಗಿಳಿದ, ಶವದ ಸಮೀಪಕ್ಕೆ ಹೋದ, ಅದನ್ನು ಕತ್ತರಿಸಿ ಅದರ ಮಾಂಸವನ್ನು ತಿಂದ, ನೀರು ಕುಡಿದ, ಮತ್ತು ವಿಮಾನಕ್ಕೆ ಆತ ಏರಿದ. ಆ ಸ್ವರ್ಗದ ನಿವಾಸಿ ಮತ್ತೆ ಹೊರಟು ಹೋಗ್ಲಿಕ್ಕೆ ತಯಾರಾಗಿದ್ದಾಗ ನಾನು ಅಗಸ್ತ್ಯ ಋಷಿ ಅವನನ್ನು ಕೇಳಿದೆ, ದಿವ್ಯ ರೂಪಧಾರಿಯಾದಂಥ ವ್ಯಕ್ತಿ, ನೀನು ಇಲ್ಲಿಗೆ ಬಂದಿದ್ದಿ, ಒಂದು ಕ್ಷಣ ನಿಲ್ಲು, ಇದೊಂದು ಬಹಳ ವಿಚಿತ್ರವಾಗಿ ಕಾಣಿಸ್ತಿದೆ ನನಗೆ. ಇದು ಸ್ವರ್ಗ ನಿವಾಸಿ ಆದಂಥ ನಿನ್ನಂಥವನಿಗೆ ಈ ಮಾಂಸಾಹಾರ ಯಾಕೆ, ಇದು ಒಂದಕ್ಕೊಂದು ಹೊಂದುತ್ತಾ ಇಲ್ಲಲ್ಲ, ಇದು ಹಿಂದಿನ ರಹಸ್ಯ ಏನು, ಅದನ್ನು ಹೇಳು ಅಂತ ಕೇಳ್ಕೊಂಡ. ಆಗ ಆ ವ್ಯಕ್ತಿ ಅಗಸ್ತ್ಯನಿಗೆ ಹೇಳಿದ್ದ, ಸುದೇವ ಅಂತ ಒಬ್ಬ ರಾಜ ಇದ್ದ ವಿದರ್ಭ ದೇಶದಲ್ಲಿ. ಅವನಿಗೆ ಶ್ವೇತ ಸುರಥ ಅಂತ 2 ಮಕ್ಕಳಿದ್ರು. ಅದರಲ್ಲಿ ನಾನು ಶ್ವೇತ. ನೈವದಾನಂ ಮಯಾ ತಸ್ಮಿನ್ ಜನ್ಮನ್ಯಚ್ಚ ಕಥಂ ತದ. ಎಂದೂ ನನ್ನ ಜನ್ಮದಲ್ಲಿ ನಾನು ಯಾವ ದಾನವನ್ನು ಮಾಡಿದವನಲ್ಲ. ನನ್ನ ರಾಜ್ಯ, ನನ್ನ ವೈಭವ, ನನ್ನ ಘನತೆ, ಅದರಲ್ಲೇ ನಾನು ಯಾವತ್ತೂ ಕೂಡ ಮುಳುಗಿರ್ತಿದ್ದೆ. ಪಾಪಕರ್ಮ ರಥಃ ಸದಾ. ನಿತ್ಯ ಪಾಪಕರ್ಮಗಳನ್ನು ಕೂಡ ಮಾಡ್ತಿದ್ದ. ಅಲ್ಲಿ ಹಾಗೆ ಬಂದಿರಲಿಲ್ಲ, ದಾನ ಮಾಡ್ತಿರ್ಲಿಲ್ಲ ಅಂತ ಅರ್ಥ ಇತ್ತು. ದುಷ್ಟನೇನಾಗಿರಲಿಲ್ಲ ಆತ. ನಾನು ಅಪುತ್ರಿ, ಪುತ್ರ ಸಂತಾನವಿಲ್ಲದೆ ಮರಣ ಹೊಂದಿದೆ. ತನ್ನ ತಮ್ಮನಿಗೆ ರಾಜ್ಯವನ್ನು ಒಪ್ಪಿಸಿದೆ. ವಾರ್ಧಕ್ಯ ಬಂದಾಗ ಈ ಅರಣ್ಯಕ್ಕೆ ಬಂದೆ, ಸರೋವರದಲ್ಲಿ ತಪಸ್ಸು ಮಾಡಿದೆ. ಸರೋವರಕ್ಕೊಮ್ಮೆ ಸ್ನಾನ ಮಾಡಬೇಕು ಅಂತ ಇಳಿದವನು ಅಲ್ಲೇ ಮುಳುಗಿ ಪ್ರಾಣ ಪರಿತ್ಯಾಗ ಮಾಡಿದೆ. ತಪಸ್ಸಿನ ಬಲದಿಂದ ನಾನು
ಸ್ವರ್ಗಲೋಕಕ್ಕೆ ಹೋದೆ, ನನಗೆ ಎಲ್ಲ ಥರದ ಸಂಪತ್ತುಗಳು ಕೂಡ ದೊರೆತಿದ್ದವು, ಅಷ್ಟು ದೊಡ್ಡ ತಪಸ್ಸನ್ನೇ ಮಾಡಿದ್ದೆ. ಆದರೆ ನನಗೆ ತಿನ್ಲಿಕ್ಕೆ ಮಾತ್ರ ಏನೂ ಇರಲಿಲ್ಲ. ನಾನು ದೇವೇಂದ್ರನನ್ನು ಕೇಳಿದೆ, ಅಲ್ಲಿ ಬ್ರಹ್ಮನನ್ನು ಕೇಳಿದೆ ಅಂತ ಬಂದಿತ್ತು. ಇದರ ಹಿಂದಿನ ಸಂಗತಿಯನ್ನು ಬ್ರಹ್ಮ ಹೇಳಿದ್ದ ಅವನಿಗೆ, ಈಗಿಲ್ಲಿ ಹೇಳಿದ್ದು ದೇವೇಂದ್ರ. ಎಲ್ಲ ಥರದ ಭೋಗ ಇದೆ, ತಿನ್ಲಿಕ್ಕೆ ಮಾತ್ರ ಏನೂ ಇಲ್ವಲ್ಲ. ಆಗ ಇಂದ್ರ ಹೇಳಿದ, ನೀನು ಎಂದೂ ಯಾವ ದಾನವನ್ನು ಕೊಟ್ಟಿದ್ದಿಲ್ಲ. ಅದತ್ತಂ ಲಭ್ಯತೆ ನೈವ ನೃಪ ಪುಣ್ಯೈಹಿ ಕದೇತರೈಹಿ. ನಾವು ಈ ಜನ್ಮದಲ್ಲಿ ಏನಾದರೂ ಪಡ್ಕೊಳ್ಬೇಕಂತಾದರೆ ಹಿಂದಿನ ಜನ್ಮದಲ್ಲಿ ಏನಾದರೂ ಸ್ವಲ್ಪ ದಾನ ಮಾಡಿರ್ಬೇಕು ಯಾರಿಗಾದರೂ. ಯಾವ್ಯಾವುದನ್ನು ದಾನ ಮಾಡಿರ್ತೀವೋ ಅದನ್ನು ಪಡ್ಕೊಳ್ತೀವಿ, ಯಾವುದನ್ನು ಮಾಡಿಲ್ಲ ಅದನ್ನು ಪಡ್ಕೊಳ್ಳೋದಿಲ್ಲ. ಅಂಥದೇ ಪರಿಸ್ಥಿತಿ ನಿನಗೂ ಕೂಡ ಬಂದೊದಗಿದೆ. ಅದಕ್ಕಾಗಿ ನೀನು ಪ್ರತಿನಿತ್ಯ ವಿಮಾನದಲ್ಲಿ ಕುಳಿತುಕೊಂಡು ಆ ಸರೋವರಕ್ಕೆ ಹೋಗಿ ನಿನ್ನದೇ ಆದಂತಹ ಶವದ ಮಾಂಸವನ್ನು ಭಕ್ಷಣೆ ಮಾಡು. ನಿನ್ನ ಹಸಿವು ಯಾವ ರೀತಿಯಾಗಿ ಪರಿಹಾರ ಹೊಂದಲಿ. ಇದು ದೀರ್ಘಕಾಲ ಹೀಗೆ ಮುಂದುವರಿತದೆ. ಇಂದ್ರನ ಮಾತನ್ನು ನಾನು ಕೇಳಿದೆ, ಮತ್ತೆ ಕೇಳಿದೆ. ಆಯಿತು, ಈ ಶವದ ಮಾಂಸ, ಅಸಹ್ಯವಾದಂತಹ ಮಾಂಸ ಭಕ್ಷಣವನ್ನು ಬಿಟ್ಟು ಸಹಜವಾದಂತಹ ಅನ್ನಪಾನಾದಿಗಳನ್ನು ನಾನು ಮಾಡೋದು ಯಾವಾಗ? ಆ ಸಂದರ್ಭ ನನಗೆ ಸಿಗ್ತದಾ ಎಂದಾದರೂ ನಾನು ಕೇಳಿದೆ. ಆಗ ಇಂದ್ರ ಹೇಳಿದ, ಈಗ ಅಲ್ಲಿ ದಂಡಕಾರಣ್ಯ ಇದೆ ಆ ಪ್ರದೇಶದಲ್ಲಿ. ಈಗ ಹೀನ ಮಾನುಷಂ, ಅಲ್ಲಿ ಮನುಷ್ಯ ವಸತಿ ಪ್ರಾಣಿ ವಸತಿ ಯಾವುದೂ ಇಲ್ಲವೇ ಇಲ್ಲ. ಮುಂದೊಮ್ಮೆ ಅಗಸ್ತ್ಯ ಋಷಿ ಕಾಶಿಯ ಕಡೆಯಿಂದ ದಕ್ಷಿಣದ ಕಡೆಗೆ ಪ್ರಯಾಣ ಮಾಡ್ತಾರೆ. ಅದು ದೇವತಾ ಕಾರ್ಯವೇ, ದೇವತೆಗಳೇ ಅವರನ್ನು ಪ್ರಾರ್ಥನೆ ಮಾಡಿರ್ತಾರೆ. ವಿಂಧ್ಯ ವೃದ್ಧಿ ನಿಷೇಧಾರ್ಥಂ. ವಿಂಧ್ಯ ಪರ್ವತ ಒಮ್ಮೆ ಹಿಮಾಲಯ ಪರ್ವತಕ್ಕಿಂತ ಮೇರು ಪರ್ವತಕ್ಕಿಂತ ತಾನೇನು ಕಡಿಮೆ ಅಂತೇಳಿ ಬೆಳೀಲಿಕ್ಕೆ ಪ್ರಾರಂಭ ಮಾಡಿತ್ತು. ಅದು ಇಲ್ಲೇ ಆನಂದ ರಾಮಾಯಣದಲ್ಲಿ ಬಂದಿತ್ತು. ಅದಕ್ಕೊಂದು ಅಹಂಕಾರ ಬಂದಿತ್ತು, ನಾನು ದೊಡ್ಡವನು ಅಂತೇಳಿ. ಅದಕ್ಕಾಗಿ ವಿಂಧ್ಯ ಪರ್ವತ ಬೆಳೀಲಿಕ್ಕೆ ಪ್ರಾರಂಭ ಮಾಡಿತ್ತು. ವಿಂಧ್ಯ ಪರ್ವತ ಬೆಳೀತಾ ಹೋದಾಗ ಸೂರ್ಯನ ಗತಿಗೆ ತಡೆ ಬಂದಿತ್ತು. ಆಗ ದೇವತೆಗಳು ಅಗಸ್ತ್ಯರನ್ನು ಪ್ರಾರ್ಥನೆ ಮಾಡಿದರು, ಆ ವಿಂಧ್ಯ ಪರ್ವತದ ವೃದ್ಧಿಯನ್ನು, ಏರುವಿಕೆಯನ್ನು ನೀವು ತಡೀಬೇಕು. ಅಗಸ್ತ್ಯರು ಕಾಶಿಯ ಕಡೆಯಿಂದ ಈ ಕಡೆ ಬಂದರು. ಆ ವಿಂಧ್ಯ ಪರ್ವತವನ್ನು ಹೇಳಿ, ನಾನು ದಕ್ಷಿಣಕ್ಕೆ ಹೋಗಬೇಕಾಗಿದೆ, ನೀನು ಕುಬ್ಜನಾಗುವ, ನಾನು ಬರೋ ತನಕ ಹೀಗೆ ಇದೆ. ಅದು ಹೆದರಿ ಕುಬ್ಜನಾಗಿತ್ತು ವಿಂಧ್ಯ ಪರ್ವತ, ಇದು ಶಾಪ ಕೊಟ್ಟಾರು. ಹೀಗೆ ಅಗಸ್ತ್ಯ ಋಷಿಗಳು ದಕ್ಷಿಣಕ್ಕೆ ಬರ್ತಾರೆ, ಅದು ಮುಂದೆ ಬರ್ತಾರೆ ಅವರು. ಇಂದ್ರ ಆಗ ಹೇಳಿದ ಕಥೆ ಇದು. ಯದಾಯ ಸ್ಥಿತಿ ಪತ್ನ್ಯಾ ವೈ ಮುಕ್ತ್ವಾ ಕಾಶೀಂ ಹಿ ದಂಡಕಂ. ಪತ್ನಿ ಸಮೇತನಾಗಿ, ಲೋಪಾಮುದ್ರಾ ಸಮೇತನಾಗಿ ಅವರು ಬರ್ತಾರೆ. ಈ ಸರೋವರದಲ್ಲಿ ಅವರು ಬರ್ತಾರೆ, ನಿನ್ನನ್ನು ನೋಡ್ತಾರೆ. ಆಗ ನೀನು ಅವರಿಗೆ ಈ ಒಂದು ಕಂಕಣವನ್ನು ಕೊಡಬೇಕು. ನಿನ್ನ ಕಂಕಣವನ್ನು ಅವರಿಗೆ ಕೊಟ್ಟು ಆ ಕಂಕಣದ ದಾನದ ಫಲದಿಂದಾಗಿ ದಿವ್ಯವಾದಂತಹ ಅನ್ನಪಾನವನ್ನು ಪಡ್ಕೊಳ್ತೀವಿ. ದೇವೇಂದ್ರ ಹೇಳಿದ. ಇಂದ್ರನ ಮಾತನ್ನು ಕೇಳಿ, ನಾನು ಪ್ರತಿನಿತ್ಯ ಇಲ್ಲಿ ಬರ್ತಿದ್ದೇನೆ, ಶಿವ ಮಾಂಸವನ್ನು ಭಕ್ಷಣೆ ಮಾಡ್ತಿದ್ದೇನೆ. ಆ ಅಗಸ್ತ್ಯ ಋಷಿ ಬರೋ ಕಾಲ ಯಾವಾಗ ಅಂತ ನಾನು ಪ್ರತೀಕ್ಷೆ ಮಾಡಿಕೊಂಡೇ ಇದ್ದೇನೆ ಆವತ್ತಿನಿಂದನು. ಈಗ ನೀನು ನನ್ನ ಮಾತನ್ನು ಕೇಳ್ತಾ ಇದ್ದಿ, ಬಹುಶಃ ನೀನೇ ಕುಂಭ ಸಂಭವ ಇದ್ದಿರಬೇಕು, ಅಗಸ್ತ್ಯ ಇದ್ದಿರಬೇಕು ಅಂತ ಅವನು. ಹೀಗೆ ಆ ಸ್ವರ್ಗಲೋಕ ನಿವಾಸಿ ನನಗೆ ಕಂಕಣವನ್ನು ಕೊಟ್ಟ. ಮುಂದೆ ಆತ ಸ್ವರ್ಗಲೋಕಕ್ಕೆ ಅಲ್ಲಿಂದ ಹೊರಟು ಹೋದ. ಮುಂದೆ ಆ ಶವವೂ ಕೂಡ ಸರೋವರದ ತೀರದಲ್ಲಿ ಮುಂದೆ ಕಾಣಿಸಲಿಲ್ಲ. ಅದು ತನ್ನ ಪ್ರಕೃತಿಯ ಅಂತರಾಳದಲ್ಲಿ ಅದು ಲುಪ್ತವಾಗಿ ಹೋಯಿತು. ಸ್ವರ್ಗಲೋಕಕ್ಕೆ ಹೋಗಿ ನಾನಾ ಥರದ ದಿವ್ಯ ಅನ್ನಪಾನಗಳೆಲ್ಲ ಅವನಿಗೆ ದೊರೆತವು ಮುಂದೆ ಅವನ ತಪಸ್ಸಿನ ಫಲವಾಗಿ. ಇದು ಅದೇ ಕಂಕಣ. ಹೀಗೆ ಅಗಸ್ತ್ಯ ಋಷಿ ಹತ್ರ 2 ಕಂಕಣಗಳಿದ್ದವು. ಒಂದು ಸಮುದ್ರರಾಜ ಕೊಟ್ಟದ್ದು, ಅದು ಕುಶನಿಗೆ ಸೇರಿತ್ತು. ಮತ್ತೊಂದು ಶ್ವೇತ ಮಹಾರಾಜ ಕೊಟ್ಟಿದ್ದು, ಅಲ್ಲಿ ಮಾಲೆ ಅಂತ ಬಂದಿತ್ತು, ರತ್ನದ ಹಾರ ಅಂತ ಬಂದಿತ್ತು. ಅದನ್ನು ರಾಮನಿಗೆ ಕೊಟ್ಟಿದ್ದ ಅಂತ ಬಂದಿತ್ತು. ಅದು ಕುಶನಿಗೆ ಕೊಟ್ಟಿದ್ದು ಅಂತ ಅಲ್ಲೇನು ಬಂದಿದ್ದಿಲ್ಲ. ಅರ್ಪಿತಂ ರಾಘವಾಯೇದಂ ತೇನ ಸಚ್ಚಾಪಿ ತೇರ್ಪಿತಂ. ಹೀಗೆ ಆ ಗುರುಗಳು ಆ ಕಥೆಯನ್ನೆಲ್ಲ ಹೇಳಿದರು. ಲವ ಆ ಗುರುವನ್ನು ಮತ್ತೆ ಕೇಳಿದ, ಆ ದಂಡಕಾರಣ್ಯದ ಬೇರೆ ಏನೋ ಇತಿಹಾಸ ಹೇಳಿದ್ರಿ. ದಂಡಕಾರಣ್ಯ ಹೀನ ಮಾನುಷ ಆಗಿಬಿಟ್ಟಿದೆ, ಅಲ್ಲಿ ಯಾರೂ ವ್ಯಕ್ತಿಗಳೇ ಇಲ್ಲ ಅಂತೆಲ್ಲ ಹೇಳ್ತಿದ್ದಾರಲ್ಲ. ಆ ದಂಡಕಾರಣ್ಯದಲ್ಲಿ ಯಾರೂ ಕೂಡ ಇಲ್ಲ ಅನ್ನೋದು ಯಾಕೆ? ಜನವಸತಿ, ಪ್ರಾಣಿ ವಸತಿ ಅಲ್ಲಿ ಇಲ್ಲದೇ ಇರಲಿಕ್ಕೆ ಕಾರಣ ಏನು? ಇದು ವಾಲ್ಮೀಕಿ ರಾಮಾಯಣದಲ್ಲಿ ಈಗಾಗಲೇ ಬಂದಾಗಿದೆ. 1-2 ಅಂಶಗಳು ಅಲ್ಲಿ ಬರದೇ ಇರುವಂಥವು ಇಲ್ಲಿವೆ, ವ್ಯತ್ಯಾಸಗಳು. ಅದನ್ನಷ್ಟೇ ಈಗ ಶ್ರವಣ ಮಾಡಬೇಕು ನಾವು. ಇಕ್ಷ್ವಾಕು ವಂಶದಲ್ಲೇ ವಿಂಧ್ಯದ ಪರ್ವತದ ದಕ್ಷಿಣ ಭಾಗದಲ್ಲಿ ದಂಡಕ ಅಂತ ಒಬ್ಬ ರಾಜ ಇದ್ದ, ಪಾಪಿಷ್ಠನಾಗಿದ್ದ ಅವನು. ಒಮ್ಮೆ ಬೇಟೆ ಆಡಬೇಕು ಅಂತ ಹೋದ. ಒಬ್ಬನೇ ಕುದುರೆಯನ್ನೇರಿ
ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಂಚಾರ ಮಾಡ್ತಾ ಹೋದ. ಒಂದು ಸರೋವರದಲ್ಲಿ ನೀರು ಕುಡಿದ. ಸಮೀಪದಲ್ಲಿ ಭೃಗು ಋಷಿಯ ಆಶ್ರಮ ಇತ್ತು. ಅದು ತನ್ನದೇ ಆಶ್ರಮ ಅಂತ ಆತನಿಗೆ ಗೊತ್ತು ಕೂಡ ಆಗಲಿಲ್ಲ. ಅಲ್ಲಿ ಭೃಗುವಿನ ಮಗಳಾದಂತಹ ಅರಜ ಅನ್ನುವಳಿದ್ಲು. ಅವಳನ್ನು ಈತ ನೋಡಿ ತನ್ನ ಅಪೇಕ್ಷೆಯನ್ನು ಅವಳ ಮುಂದೆ ತೋಡಿಕೊಂಡ. ಆಗ ಅವಳು ಹೇಳಿದ್ದು, ನನ್ನ ತಂದೆಯಾದಂತಹ ನಿನ್ನ ಗುರುವಾದಂತಹ ಶುಕ್ರಾಚಾರ್ಯ ಈಗ ಬರೋರಿದ್ದಾರೆ. ಬಂದ ಮೇಲೆ ನಿನ್ನ ಅಪೇಕ್ಷೆಯನ್ನು ಅವರೆದುರು ತೋಡಿಕೋ. ಅವರು ಮದುವೆ ಮಾಡಿಕೊಟ್ರೆ ನಾನು ನಿನ್ನವಳು. ಅಲ್ಲಿ ತನಕ ನಾನು ಅಸ್ವತಂತ್ರಳು. ಆದರೆ ಈತ ಅವಳ ಮಾತನ್ನು ಕೇಳಲಿಲ್ಲ. ಇತ್ಯುಕ್ತೋಪಿ ತದಾ ತಯಾ ರಾಜ ದಂಡಸ್ಥಾಂ ಕಾಮಪೀಡಿತಃ ಭುಕ್ತ್ವಾ ಸುಖಂ ಬಲಾದೇವ ಜಗಾಮ ನಗರೀಂ ನಿಜಾಂ. ಅವಳನ್ನು ಅತಿಕ್ರಮಿಸಿ ಆತ ತನ್ನ ಅರಮನೆಗೆ ಹೊರಟು ಹೋದ. ಅವಳು ಅಳಸ ತನ್ನ ತಂದೆಯ ಆಗಮನಕ್ಕಾಗಿ ಕಾಯ್ತಾ ಇದ್ಲು. ತಂದೆ ಬಂದ, ಅವನಿಗೆ ನಡೆದನ್ನೆಲ್ಲ ಹೇಳಿದ್ಲು. ಆಗ ಅವನು ಕುಪಿತನಾಗಿ ದಂಡನ ರಾಜ್ಯ ಇದೆಲ್ಲವೂ ಕೂಡ ಸುತ್ತಮುತ್ತಲಿನ 100 ಯೋಜನ ಸುತ್ತಳತೆಯ ಪ್ರದೇಶವೆಲ್ಲ ಭಸ್ಮವಾಗಿ ಹೋಗ್ತದೆ ಅಂತ ಶಾಪ ಕೊಟ್ಟರು. ಅಲ್ಲಿ ಧೂಳಿನ ಮಳೆ ಸುರಿತದೆ ಅಂತ ಶಾಪ ಕೊಟ್ಟಿದ್ರು. ಇಲ್ಲಿ ಭಸ್ಮವಾಗಿ ಹೋಗ್ತದೆ ಅಂತ ಶಾಪ. ನೀರಿಲ್ಲ, ನಷ್ಟ ಚರಾಚರಂ, ಗಿಡ ಮರ ಮೊದಲಾದಂಥ ಯಾವೂ ಇಲ್ಲ, ಪ್ರಾಣಿ ಪಕ್ಷಿಗಳು ಇಲ್ಲ, ಮನುಷ್ಯರೂ ಇಲ್ಲ. ಆಗ ಅವಳು ಪ್ರಾರ್ಥನೆ ಮಾಡಿದ್ಲು, ಶಾಪಕ್ಕೊಂದು ಅವಧಿ, ಅಂದರೆ ಈ ಶಾಪ ಮತ್ತೆ ಕೊನೆಗೊಳ್ಳೋದು ಯಾವಾಗ, ಅದಕ್ಕಾದ್ರೂ ಒಂದು ಅವಧಿ ಹೇಳಿ ನೀವು, ಅಂತ ಸುಂದರವಾದಂಥ ಪ್ರದೇಶ ಹಾಳಾಗಬಾರ್ದು ಅಂತ ಅವಳ ಅಪೇಕ್ಷೆ ಇದ್ದಿರಬೇಕು. ಭೃಗು ಹೇಳಿದರು, ಮುಂದೆ ಇಲ್ಲಿ ಕುಂಭ ಸಂಭವ ಮುನಿ ಅಗತ್ಯ ಬರ್ತಾನೆ ಕಾಶಿಯಿಂದ. ಆಗ ಇದು ಹಿಂದಿನಂತೆ ಹಸಿರಿನಿಂದ, ನೀರು, ಹಣ್ಣು ಹಂಪಲುಗಳಿಂದ ನಳನಳಿಸ್ತದೆ. ಅಲ್ಲಿ ತನಕ ಇದು ಹೀಗೆ. ಮುಂದೆ ಮುನಿಗಳೆಲ್ಲ ಇಲ್ಲಿ ಬಂದು ವಾಸ ಮಾಡ್ತಾರೆ. ಅರಣ್ಯಂ ದಂಡಹೇತೋರ್ಹಿ ಜಾತಂ ತಸ್ಮಾತ್ ಸದಾ ನರಾಹ. ಇದನ್ನ ದಂಡಕಾರಣ್ಯ ಅಂತ ಕರೀತಾರೆ. ಯಾಕೆಂದ್ರೆ ಆ ದಂಡ ಅನ್ನೋ ಮಹಾರಾಜನ ಕಾರಣದಿಂದಾಗಿ. ಆ ದಂಡಕಾರಣ್ಯದಲ್ಲೇ ನಾನಾ ಥರದ ಕ್ಷೇತ್ರಗಳು ಕೂಡ ನಿರ್ಮಾಣ ಆಗ್ತವೆ. ದಂಡಕಾರಣ್ಯ ಅಂತಂದ್ರೆ ಎಲ್ಲೋ ಮಧ್ಯಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿರುವಂಥ ಒಂದು ಪ್ರದೇಶ ಅಲ್ಲ, ದಖನ್ ಪ್ರಸ್ಥಭೂಮಿ ಎಲ್ಲ ದಂಡಕಾರಣ್ಯವೇ ಅಂತ ಹಿಂದೊಂದು ಬಾರಿ ಒಂದು ರಾಮಾಯಣದ ಒಂದು ವ್ಯಾಖ್ಯಾನ ನೋಡಿ ಹೇಳಿದ್ದೆ. ಇದನ್ನೆಲ್ಲವನ್ನೂ ದಂಡಕಾರಣ್ಯ ಅಂತಲೇ ಕರೀತಾರೆ. ಅದಕ್ಕಾಗಿ ದಂಡಕಾರಣ್ಯ ದೇಶೆ ಗೋದಾವರಿಯ ದಕ್ಷಿಣ ತೀರೆ, ಇದು ನಾವು ಇರೋದು ಕೂಡ ದಂಡಕಾರಣ್ಯವೇ. ಗೋದಾವರಿ ದಕ್ಷಿಣ ತೀರ ಇದು. ಮುನಿ ರಾಮಪ್ರಸಾದಾಚ ದೇಶೋಯಂ ಪೂರ್ವವತ್ ಪುನಃ ಭವಿಷ್ಯತ್ಯುತ್ತಮ ಪುಣ್ಯ ಸೌಖ್ಯದಶ್ಚ ಮನೋರಮಃ. ದಂಡಕೇನ ಸಮೋದೇಶೋ ನ ಭೂತೋ ನ ಭವಿಷ್ಯತಿ. ದಂಡಕಾರಣ್ಯ ಎಂಥ ಪುಣ್ಯಕರವಾದ ಪ್ರದೇಶ ಅಂದರೆ ಅದಕ್ಕೆ ಸಮಾನವಾದಂಥ ಪ್ರದೇಶವೇ ಬೇರೆ ಕಡೆ ಎಲ್ಲೂ ಇಲ್ಲ. ಎಲ್ಲ ಪುಣ್ಯಕ್ಷೇತ್ರಗಳು ಇಲ್ಲಿಯೇ. ಹೀಗೆ ತನ್ನ ಮಗಳಿಗೆ ಭೃಗು ಋಷಿಗಳು ಸಮಾಧಾನ ಮಾಡಿದ್ರು. ತಪಸ್ಸು ಮಾಡಲಿಕ್ಕೆ ಅಂತ ಅವರು ಹಿಮಾಲಯಕ್ಕೆ ಹೊರಟೋದ್ರು. ತನ್ನ ಮಗಳನ್ನು ಒಬ್ಬ ಋಷಿಯ ಕೈಗೆ ಒಪ್ಪಿಸಿದ್ರು ಅವಳ ಯೋಗಕ್ಷೇಮವನ್ನು. ಮುಂದೆ ಋಷಿ ಶಾಪ ಕೊಟ್ಟಂತೆ ಆ ದಂಡ ರಾಜನ ರಾಜಧಾನಿಯ ಸುತ್ತಮುತ್ತಲೂ 100 ಯೋಜನದ ಪ್ರದೇಶವೆಲ್ಲ ಸುಟ್ಟು ಬೂದಿಯಾಗಿ ಹೋಯಿತು. ಮದ್ರಾಮ ಆಗಮನಾಭ್ಯಾಂ ಹಿ ತಪಸ್ವಸ್ಥಂ ಬಭೂವತತ್. ಮುಂದೆ ನಾನು ಅಗಸ್ತ್ಯ ಋಷಿ ರಾಮ ಅಲ್ಲಿಗೆ ಬಂದಾಗ ಅದು ಹಿಂದಿನಂತೆ ಸ್ವಸ್ಥವಾಯಿತು. ಹೀಗೆ ಅಗಸ್ತ್ಯ ಋಷಿಗಳು ಆ ಕಂಕಣದ ಮತ್ತು ಆ ದಂಡಕಾರಣ್ಯದ ಕಥೆಯನ್ನೆಲ್ಲ ಲವನಿಗೆ ಅದರ ಕಥೆಯನ್ನು ಹೇಳಿದರು. ಲವನಿಗೆ ಆ ಕಥೆಯಕ್ಕೆ ಸಮಾಧಾನ ಅನಿಸಿತು, ಸಂತೋಷವಾಯಿತು. ಮುನಿಗೆ ನಮಸ್ಕಾರ ಮಾಡಿದ. ಹಿಂದಿನಂತೆ ರಾಮನ ಸೇವೆಯಲ್ಲಿ ಆತ ಆಸಕ್ತನಾಗಿದ್ದ. ಮುಂದೆ ಒಂದು ದೊಡ್ಡ ಉತ್ಸವ ನಡೆಯಿತು. ಆಗ ರಾಮ ತನ್ನ ಮೊಮ್ಮಗಳು ಆ ಹೇಮ ಅನ್ನೋಳನ್ನ ಚಿತ್ರಾಂಗದನಿಗೆ ಮದುವೆ ಮಾಡಿಕೊಟ್ಟ. ವರದಕ್ಷಿಣೆಯ ರೂಪದಲ್ಲಿ ದೊಡ್ಡ ಪ್ರಮಾಣದ ಸಂಪತ್ತನ್ನ, ಆನೆ, ಕುದುರೆ ಮೊದಲಾದವುಗಳನ್ನು ಕೂಡ ಅವನಿಗೆ ಕೊಟ್ಟ. ತಥೋ ವಿಸರ್ಜಯಾಮಾಸ ಉಗ್ರಬಾಹುಂ ನೃಪಂ ಪ್ರಭು. ಬೀಗನಾದಂಥ ಉಗ್ರಬಾಹುವನ್ನು ಕೂಡ ತನ್ನ ರಾಜ್ಯಕ್ಕೆ ಆತ ಕೊಟ್ಟು ಕಳಿಸಿದ ಅನ್ನುವಲ್ಲಿಗೆ ಶತಕೋಟಿ ರಾಮಚರಿತ ಅಂತರ್ಗತ ಆನಂದ ರಾಮಾಯಣದಲ್ಲಿ ರಾಜ್ಯಕಾಂಡದಲ್ಲಿ ಉತ್ತರಾರ್ಧದಲ್ಲಿ ಹೇಮಾ ಸ್ವಯಂವರ ಅನ್ನುವಂಥ 17ನೇ ಸರ್ಗ ಏನಿದೆ ಅದು ಸಮಾಪ್ತಿಯನ್ನು ಕಂಡಿದೆ.